ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನಿವತ್ತು ಒಂದು ಕಬಾಬಿದ ರೆಸಿಪಿ ತಂದಿದ್ದೇನೆ. ತುಂಬ ಸೂಪರ್ ಟೇಸ್ಟಿ ಕಬಾಬ್. ಅಂದರೆ ಇದರಲ್ಲಿ ನಾವು ಕಬಾಬ್ ಮಸಾಲೆ ಎಲ್ಲ ಹಾಕಲಿಕ್ಕಿಲ್ಲ, ಜಸ್ಟ್ ಸ್ವಲ್ಪ ನಮ್ಮದೇ ಆದ ಒಂದು ಮಸಾಲವನ್ನು ಹಾಕಿ ನಾವು ಮಾಡ್ತಿದ್ದೇವೆ. ಅದೇ ಟೇಸ್ಟ್ ಅಲ್ಟಿಮೇಟ್ ಬರ್ತದೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಮನೆಯಲ್ಲೇ ಹೇಗೆ ಚಿಕನ್ ಕಬಾಬ್ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬ ಈಸಿ ರೆಸಿಪಿ ಮತ್ತು ಬೇಗ ಕೂಡ ಆಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿದರೆ ಮತ್ತು ನೀವು ಬೇರೆ ಕಬಾಬ್ ಮಾಡಲಿಕ್ಕಿಲ್ಲ, ಅಷ್ಟು ಟೇಸ್ಟ್ ಬರ್ತದೆ. ಯಾರೆಲ್ಲ ಹೊಸಬರು ನೋಡ್ತಿದ್ದಾರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಸೊ ಅದನ್ನು ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡುವ. ನಾನು 1 kg ಚಿಕನ್ ತೆಕ್ಕೊಂಡಿದ್ದೇನೆ. ಇದಕ್ಕೆ 2 ಟೀ ಸ್ಪೂನ್ ತಂದೂರಿ ಮಸಾಲ, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕಿ, ಇದಕ್ಕೆ ಈಗ ನಾವು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇನೆ ಮತ್ತು 1 ಲೈಮ್ ಜ್ಯೂಸ್, ಪಿಂಚಷ್ಟು ಕಲ್ಲರ್. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಮಾತ್ರ ಹಾಕ್ಬೋದು. ಮನೆಯಲ್ಲಿ ಮಾಡೋದಾದರೆ ಕಲ್ಲರ್ ಹಾಕಬೇಕು ಅಂತ ಏನೂ ಇಲ್ಲ. ಮತ್ತು 3 to 4 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಹೆಚ್ಚು ನೀರು ಹಾಕಲಿಕ್ಕೆ ಹೋಗಬೇಡಿ. ಆದರೆ ಇದಕ್ಕೆ ನಾನು ಎಗ್ಗೆಲ್ಲ ಹಾಕುವುದಿಲ್ಲ. ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ, 1 ಟೀ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕಿ ನಾನು ಸ್ವಲ್ಪ ಬಿಸಿ ಮಾಡಿ ಕ್ರಷ್ ಮಾಡಿ ಹಾಕ್ತಿದ್ದೇನೆ. ಅದು ತುಂಬ ಟೇಸ್ಟಾಗಿ ಬರ್ತದೆ ಇನ್ನೂ ಸಹ. ನಾನು ಎಗ್ ಹಾಕಿ ಹಾಕೋದಿಲ್ಲ, ಅಂದರೆ ಎಗ್ ಹಾಕಿದರೆ ಸ್ವಲ್ಪ ನಂತರ ಫ್ರೈ ಆದ ನಂತರ ಸ್ವಲ್ಪ ಟೈಮ್ ಆದ ನಂತರ ಅದು ತುಂಬ ಸಾಗಿ ಆಗ್ತದೆ. ಇದು ಹಾಗೆ ಆಗುವುದಿಲ್ಲ. ಇದೊಂದು ½ an hour ಇಟ್ಟು ನಂತರ ಡೀಪ್ ಫ್ರೈ ಮಾಡಿ. ಒಳ್ಳೆ ಕ್ರಿಸ್ಪ್ ಆಗೋ ತನಕ ಡೀಪ್ ಫ್ರೈ ಮಾಡಬೇಕು. ಆಗಾಗ ಟರ್ನ್ ಮಾಡ್ತಾ ಇರಿ. ನೋಡಿ ಎಷ್ಟು ಚೆಂದಾಗಿ ಬಂದಿದೆ. ನಮ್ಮ ಚಿಕನ್ ಕಬಾಬ್ ರೆಡಿ ಆಗಿದೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಉಂಟಲ್ಲ, ನೋಡಿದ್ರಲ್ವಾ? ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಹೇಗೆ ಉಂಟು ಅಂತ? ತುಂಬ ಈಸಿ ಉಂಟು ಮತ್ತು ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿ ಬರ್ತದೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.